IT ಉದ್ಯೋಗಿಯ ಪರಿಚಯ ಆಗುತ್ತೆ, 26 ವರ್ಷ. ಗೃಹಿಣಿಗೆ 36 ವರ್ಷ. ಇವರಿಬ್ರು ಸ್ನೇಹ ಆಗುತ್ತೆ, ಇವರಿಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಫೋನ್ ನಂಬರ್ ಎಕ್ಸ್ಚೇಂಜ್ ಆದ್ಮೇಲೆ ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ, ಚಾಟಿಂಗ್ ಸ್ಟಾರ್ಟ್ ಆದ್ಮೇಲೆ ಡೇಟಿಂಗ್ ಸ್ಟಾರ್ಟ್ ಆಗುತ್ತೆ, ಡೇಟಿಂಗ್ ಸ್ಟಾರ್ಟ್ ಆದ್ಮೇಲೆ ಇವರು ಬೆಡ್ ಪಾರ್ಟ್ನರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಇದೆಲ್ಲ ಏನಕ್ಕೆ ಸ್ಟಾರ್ಟ್ ಆಯ್ತು ಹೇಳಿ? ಅದೇ 5 ನಿಮಿಷದ ಕಾಮದಾಸೆಗೋಸ್ಕರ. ಒಂದು ಓಯೋ ಹೋಟೆಲ್ ನ ಬುಕ್ ಮಾಡ್ತಾನೆ, ಓಯೋ ಬುಕ್ ಮಾಡ್ತಿದ್ದಂಗೆ ಹೋಗ್ತಾಳೆ, ಖುಷಿಯಾಗಿ ಹೋಗ್ತಾರೆ, ಖುಷಿಯಾಗಿ ಇಬ್ರು ಲೈಂಗಿಕ ಸಂಪರ್ಕ ಮುಗಿದ ನಂತರ ಅವನು ಸೈಕೋ ವರ್ತನೆಯನ್ನ ತೋರಿಸ್ತಾನೆ. ನೀನು ನನ್ನವಳೆ, ನನಗಾಗಿ ಮಾತ್ರ ನೀನಿರಬೇಕು, ನನಗೆ ಸಿಗದೆ ಇರೋಳು ಇನ್ನೊಬ್ಬನಿಗೂ ಸಿಗಬಾರ್ದು ಅನ್ನೋ ರೀತಿಲಿ 17 ಬಾರಿ ಚಾಕುವಿನಿಂದ ಚುಚ್ಚಿ ಅವಳನ್ನ ಸಾಯಿಸಿ ಗೃಹಿಣಿ ಅರಿಣಿ ಅಲ್ಲಿಗೆ ಅಂತ್ಯವಾಗುತ್ತದೆ. ಒಂದು 5 ನಿಮಿಷದ ಆಸೆಗಾಗಿ ಇನ್ನೊಂದು ಫ್ಯಾಮಿಲಿಯಲ್ಲಿರುವಂತಹ ಹೆಣ್ಣನ್ನ ಎಷ್ಟು ಧೈರ್ಯವಾಗಿ ನೀನು ಮುಡ್ತೀಯಾ, ಅವಳ ಜೊತೆ ಎಷ್ಟು ಧೈರ್ಯವಾಗಿ ಸಂಬಂಧಕ್ಕೆ ಸೇರ್ತೀಯಾ? ಇದು ನಿನ್ನಲ್ಲೇ ನೀನು ಕೇಳ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ. ಒಂದು ಮದುವೆಯಾಗಿ 2 ಮಕ್ಕಳಿರುವಂತಹ ಮಗುವಿನ ಜೊತೆ ಹೋಗಿರೋದೇ ದೊಡ್ಡ ತಪ್ಪು. ಅದರಲ್ಲಿ ಈ ಕೊಲೆ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸಲಾರದಂತಹ ಪಾಪ. ಅಂದ್ರೆ ಇವತ್ತಿನ ಸಮಾಜಕ್ಕೆ ನಾನು ಏನು ಮಾಡಿದ್ರು ಸರಿ ಅಂತ ಅನ್ಕತಾ ಇದ್ದೀರಾ ಅಂತ ನನಗನಿಸ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅರಮನೆ ಕಾಣುತ್ತೆ ಮೈಸೂರಿಗೆ ಬಂದಾಗ, ಬೆಂಗಳೂರಿಗೆ ಹೋದ್ರು ಬೆಂಗಳೂರು ಅರಮನೆ ಕಾಣುತ್ತೆ. ಅದು ನಂದು ಅಂದ್ರೆ ಆಗುತ್ತಾ? ಅದ್ರ ಮೇಲೆ ಆಸೆ ಪಟ್ಟರೆ ಸಿಗುತ್ತಾ? ಸಾಧ್ಯನೇ ಇಲ್ಲ. ಅದು ಇನ್ನೊಬ್ಬರ ಸೊತ್ತು. ಅದೇ ರೀತಿ ಹೆಣ್ಣು ಕೂಡ, ಅದೇ ರೀತಿ ಇನ್ನೊಬ್ಬ ಗಂಡು ಕೂಡ. ಕಾಮದಾಸೆ ಗಂಡಿಗೆ ಎಷ್ಟಿರುತ್ತೋ ಅಷ್ಟೇ ಹೆಣ್ಣಿಗೂ ಕೂಡ ಇರುತ್ತೆ. ಇಬ್ಬರು 2 ಕೈ ಸೇರಿದ್ರೆ ಮಾತ್ರನೇ ಚಪ್ಪಾಳೆ. ಇಲ್ಲಿ ಅವನು ಯಶಸ್ ಮಾಡಿದ ತಪ್ಪು, 7 ಮಾಡಿದ ತಪ್ಪು ಅಥವಾ ಅವ್ನು ಮಾಡಿದ ತಪ್ಪು ಅಂತ ನಾನು ಮಾತಾಡ ಕೂತೇ ಇಲ್ಲ. ನೀನ್ ಹಂಗೂ ಯಾರಾದ್ರೂ ಮದುವೆ ಆಗಿನೂ ಇನ್ನೊಂದು ಹೆಣ್ಣನ್ನು ಅಥವಾ ಇನ್ನೊಂದು ಗಂಡನ್ನು ಬಯಸ್ತಾ ಇದೆಯಾ ಅಂತಂದ್ರೆ ನೀನು ಮನುಷ್ಯ ಅಲ್ಲ, ಬೀದಿ ನಾಯಿ. ನಿನ್ಗೂ ಆ ಬೀದಿ ನಾಯಿಗೂ ಯಾವುದೇ ರೀತಿ ಡಿಫ್ರೆನ್ಸು ಇಲ್ಲ. ಯಾಕೆ ಹೇಳು? ಅದು ಯಾರಂದ್ರೆ ಯಾರ ಜೊತೆ ಹೋಗುತ್ತೆ, ನೀನು ಯಾರಂದ್ರೆ ಯಾರ ಜೊತೆ ಹೋಗುತ್ತೆ. ನಿನ್ನ ಯೋಗ್ಯತೆ ಏನು ಅಂತ ನೀನೇ ಅಳಿಸ್ಕೊಳ್ತಿದ್ಯಾ.